ಅದಕ್ಕೆ ಈಗ ನಮ್ಮ ಕೊಲಿಗೂ ಈಗ ಬೇರೆ ಕಡೆ ಹೋಗಿದ್ದಾರೆ. ಎಲ್ಲೋ ಒಂದು ದುರಂತ. ಈ ಸರ್ಕಾರದವರು ಮಾಡ್ತಕ್ಕಂತಹ ಒಂದು ಕೆಲಸದಿಂದ ಈ ರೋಡ್ ಮಾಡ್ತೀವಿ ಅಂತ ಹೇಳಿ 4 ವರ್ಷ 5 ವರ್ಷ ಅದು ರೋಡ್ಗಳ ಮಾಡಿರಲ್ಲ. ಅಲ್ಲಿಂದ ಒಂದು ಬಸ್ಸು ಉಲ್ಟಾ ಆಗಿ ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ. ಈ ಸರಿಯಾಗಿ ಊಟನು ಕೊಡದೆ ಬೆಳೆ ಎಲ್ಲ ತೊಗರಿಸ್ಕೊಂಡು ಮಾಡ್ತೀನಿ ಸರ್. ಇಡ್ಲಿ ಕೊಡ್ಲೇ ಇಲ್ಲ ನೀನು, ಬೇರೆ ಕಡೆ ಹೋಗ್ಬೇಕಂತ ನಾವು. ಪ್ಯಾಕ್ ಮಾಡ್ಕೊಟ್ಬಿಡು ಹೊಂಟ್ಬಿಡ್ತೀನಿ ನಾನು. ಅದೇ ಈಗ ಸೀರಿಯಸ್ ಆಗಿ ಅಲ್ಲಿಗೆ ಬಂದು ಹೊಡ್ತೀನಿ ತಿರ್ಗಾ ಹಾಕ್ಲ ಇಡ್ಲಿ ತಿರ್ಗಕ್ ಹೋಗಿದೆ. ಮತ್ತೆ ಇನ್ನೇ ಹೊಟ್ಟೆ ಹಚ್ಚಿದ್ರೆ ಬೆಳಗಿಂದ ಇಡ್ಲಿ ಏನಿಲ್ಲ ನೀನ್ ಮಾಡೋ ಕೆಲಸ ನೀನೇನು ಅಲ್ಲಿ ಕುಂತ್ಕೊಂಡು. ನಾವು ತಿಂದಿದ್ದೇವ ಇಲ್ಲಿ, ನಾವು ತಿಂದಿಲ್ಲ. ಹೋಗ ಬಸ್ ತಕ್ಕೆ. ಸರಿ ಈಗ ಹೋಯ್ತೀನಿ ತಡೆ. ಈಗ ಇಲ್ಲ ವಾತಾವರಣ ಸ್ಟಾರ್ಟ್ ಮಾಡ್ತೀನಿ. ಈಗ ಕೊಲಿಗ ಅಲ್ಲಿ ಏನ್ ನಡೀತಾ ಇದೆ ಅನ್ನತಕ್ಕಂತ ವಿಷಯ ರೋಡಲ್ಲಿ ಬರ್ತಾ ಬಸ್ಸು ಗಂಟೆಗೆ ಹೇಳು, ಫುಲ್ ಮುಗಿಸ್ಬೇಕು ನಾನು. ಸರಿ ಲಾಸ್ಟ್ ಡೈಲಾಗ್ ಹೇಳ್ತೀನಿ ಕೇಳ್ಕೊ. ಹೇಳಿ ಕೊಲಿಗ್ ಅಂತೀನಿ, ಅದಾದ್ಮೇಲೆ ಶುರು ಮಾಡ್ಬೇಕು ನೀನು. ಇವ್ರು ಮುಂಚೆ ಮಾತಾಡು, ಎಲ್ಲ ಟಿವಿ ನಾವು ಬರೋದ್ ಬೇಡ. ಬೇಡ ಅಂತಿದ್ದೆ ನಾನು. ಹೇಳಿ ಕೊಲಿಗ್, ಅಲ್ಲಿ ಬಸ್ಸು ದುರಂತ ಆಗಿದೆ, ಅಲ್ಲಿ ಇದರಿಂದ ಏನಾಗಿದೆ, ಎಷ್ಟು ನಷ್ಟ ಆಗಿದೆ ಅನ್ನತಕ್ಕದ್ದನ್ನ ತಿಳಿಸಿ ಕೊಲಿಗ್. ಹಲೋ ಸಂಪರ್ಕ ಅಡಚಣೆ ಇದೆ. ಹಲೋ, ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಬಸ್ಸಲ್ಲಿ ತುಂಬಾ ಜನ ಬಸ್ಗಳು ಜನಾಗರ ಬರ್ತಾ ಇದೆ. ಇಲ್ಲಿ ರೋಡ್ ಆಗಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಷ್ಟು ನೋಡಿ ಯಾವ ತರ ಸಮಸ್ಯೆ ಉಂಟಾಗಿದೆ ಅಂತ. ನೀವು ಈಗ ಒಂದು ಬ್ರೇಕ್ ತಗೊಳ್ಳಿ, ನಾನು ಸ್ವಲ್ಪ ಮಾತಾಡ್ತೀನಿ. ಅದೇನ್ ಮಾತಾಡ್ದಿಲ್ಲ, ಪಾಠ ಮಾತಾಡ್ಬೇಕಲ್ಲ. ಇಲ್ಲ ಹಂಗೆ ನಿಂಗೆ ಗೊತ್ತಿಲ್ಲ ನಿನಗೆ ದಡ್ಡನ್ ಮಗ ನೀನು. ಮುದಬಿ ಒಂಚೂರು ಮಾತಾಡೋದು ಅರ್ಥ ಆಗಂಗ್ ಮಾತಾಡು. ಬ್ರೇಕ್ ಹಾಕಿವ್ನಿ, ಬ್ರೇಕ್ ಹೋಯ್ತದೆ. ನಾನು ಕಾಣಿಸ್ತಿಲ್ಲ, ನೀನಲ್ಲಿ ಕಾಣಿಸೈ. ಇಡ್ಲಿ ತಿನ್ಕೊಬಿಡೋಣ. ಎಲ್ಲಿ ಇಲ್ಲಿ ತಂದಿದ್ದೀನಿ, ಕಾಗದು ಹತ್ರ ಹೊಡೆದ್ಬಿಡ್ತೀನಿ. ಇಡ್ಲಿ ಅಲ್ಲ ಮಾತಾಡ್ತೀಯಲ್ಲ, ಹೊಸಿ ಚೆನ್ನಾಗ್ ಮಾತಾಡು. ಯಾರು ಸಿಕ್ನಿಲ್ಲ ಅಂದ್ರೆ ಒಂದ್ 50 ಕೊಟ್ಬಿಟ್ಟು ನೀನೇ ಹೇಳ್ಸ್ ಮಾತಾಡ್ಸ ಜನಗಳ ಕೈಲೋ. ಬೇಗ ಮನ್ಗೊಮ್ಮ ಇದೊಂದು ಮುಗಿಸ್ಬಿಡ್ಬೇಕು ನೀನು. ಇವಾಗ ಒಂದ್ 5 ನಿಮಿಷ ಟೈಮ್ ಕೊಡು, ನಾನು ಅವನು ಅಲ್ಲಿ ಹೋಗ್ಬಿಟ್ಟು ಬಸ್ ಹತ್ರ ಬಂದ್ಬಿಡ್ತೀನಿ ನಾನು. ಸರಿ, ಅಷ್ಟ್ರಲ್ಲಿ ನಾನು ಬ್ರೇಕ್ ಮುಗಿಸಿರ್ತೀನಿ, ಜಲ್ದಿ. ಸರಿ ಮಾಡೋ ಊಟಕ್ಕೆ ಅಡ್ವರ್ಟೈಸ್ಗಳು ಬೇರೆ ಬಂದ್ಬಿಟ್ಟು ಕಪ್ಪು ಮೇಕಪ್ ಮಾಡ್ತಾನೆ. ನಾನು ಪ್ಯಾಂಟ್ ಕೊಡ್ಸ ಹೋಗ್ತೇನೆ ಇಲ್ಲ ಇವಕ್ಕೆ. ಇರ್ಲಿ, ಮುಗಿತಾ ಸರ್ ಬ್ರೇಕು? ಶುರು ಬಂದ. ಬನ್ನಿ, ಪುಟ್ಟದೊಂದು ಬ್ರೇಕ್ನ ನಂತರ ಮತ್ತೆ 999 ಸ್ವಾಗತ. ಇವಾಗ ನೋಡ್ತಾ ಇದ್ದೀರಾ ನೀವು ಎಂತಹ ಒಂದು ಕಷ್ಟಕರ ಪರಿಸ್ಥಿತಿ ನಡೀತು ಅಂತ ಇದುವರೆಗೂ ನೀವು ವೀಕ್ಷಿಸಿದ್ರಿ ವೀಕ್ಷಕರೇ. ಆದರೆ ಈಗ ಯಾವ ಒಂದು ಸಮಸ್ಯೆ ಆಗಿದೆ ಅನ್ನತಕ್ಕಂಥದ್ದು ನೋಡೋಣ. ಅಯ್ಯೋ, ಯಾರ ಹಾಲೆ ಹೇಳ್ತಾ ನಿಂತು ನೀವೆಲ್ಲೋದ? ಬಂದ ಸದ್ಯಕ್ಕೆ. ಕೊಲೀಗ್ ಕೂಡ್ರು ತಗೊಡ್ತಿಂತ ಹೇಳ್ತಿದ್ದಲ್ಲ ಚಿಕ್ಕಪ್ಪ, ತಗೊಡಕ್ ಮುಂಚೆನೆ ಹೊಟ್ಟೋಗ್ಬಿಟ್ಟಲ್ಲಪ್ಪ. ಅದಿರ್ಲಿ, ಆಸ್ತಿಲಿ ಅರ್ಧ ಭಾಗ ನಿನ್ಗೆ ಕೊಡ್ತೀನಿ ಕಲ ಮಗ ಅಂತ ಹೇಳ್ತಿದ್ದೆ. ಇದ ನಿನ್ ಚಿಕ್ಕಮ್ಮನಿಗೆ ಹೇಳ್ಬೇಡ ಅಂತ ನನ್ನ ಬೇಡ್ತಿದ್ದೆ. ಆದ್ರೆ ನನಗೆ ಹೇಳ್ದೆ ಹೊಟ್ಟೋಗ್ಬಿಟ್ಟಲ್ಲ ಚಿಕ್ಕಪ್ಪ. ಇನ್ನು 2 ವಾರ ಆಯ್ತಿದ್ರೆ ನಿನ್ನ ಆಸ್ತಿ ನನಗೆ ಬರೋದಲ್ಲಪ್ಪ ಚಿಕ್ಕಪ್ಪ. ಚಿಕ್ಕಪ್ಪ ತಲೆ ಮೇಲೆ ಒಂದು ಇಲ್ಲಿ ಸೌಂಡ್ ರಬ್ಬ ಆಯ್ತದೆ. ಮೋಸ ನೋಡ್ಬಿಟ್ಟಕಲ್ಲ ಕೊಲಿ. ಅಲ್ಲಿ ಪಾಪ ಅವರು ನೋಡಿ ಎಷ್ಟು ರೋದನೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ನಮ್ಮ ಆಡಳಿತ ಪಕ್ಷದವರು ಯಾವ ರೀತಿ ಕೆಲಸಗಳನ್ನ ಮಾಡಿದ್ದಾರೆ. ಗುಡ್ಡೆ ಒಳಗೆ ತುಪಕ್ನ ಮುಟ್ಕೊಂಡು ಕೆರೆ ಒಳಗೆ ತುಪಕ್ನ ಬಿದ್ದೋಗ್ಬಿಟ್ಟೈತೆ. ಕೆರೆ ಒಳಗೆ ಬಿದ್ದೇಟ್ಗೆ ಜನ ಎಲ್ಲ ತಪ್ಕ ಅಂತ ಈಜ್ ಬಂದವರೆಲ್ಲ ತುಪಕ್ ಈಜ್ ಹೊಡ್ಕೊಂಡ್ ಬರ್ಬಿಟ್ಟಾರೆ. ಇವ್ರು ಚಿಕ್ಕಪ್ಪ ಮಾತ್ರ ಅದೆಲ್ಲ ಕಿಟಕಿ ಒಳಗೆ ಸಿಗಾಕೊಂಡು ಈಜ್ಕು ಬರಕಾಗದೆ ಒಳಗೂ ಬರಕಾಗಿ ತಪ್ಪ ಅಂತ ಅಲ್ಲೇ ಹೊಡ್ಕೊಂಡು ಅಲ್ಲೇ ನೆಗದ್ ಬಿದ್ದೋಗನೆ. ಅದಕ್ಕೆ ಅವ್ನಿಗೆ ಹೊಳ್ತಾ ಕುಂತವನೆ. ದಯವಿಟ್ಟು ಕೊಲಿಗ್ ನೀವು ಮಾತಾಡಬೇಡಿ, ದಯವಿಟ್ಟು ನೀವು ಮಾತಾಡೋದು ಯಾರಿಗೂ ಅರ್ಥ ಆಗಲ್ಲ. ಅವ್ರ ಕೈಲಿ ಮಾತಾಡ್ಸಿ ನೊಂದ ಜೀವಗಳ ಒಂದು ಕಣ್ಣೀರಿನ ಕಥೆಯನ್ನು ನಾವು ಇವತ್ತು ವೀಕ್ಷಕರ ಮುಂದೆ ಇಡೋಣ. ವೀಕ್ಷಕರೇ ಅದಕ್ಕೆ ನ್ಯಾಯನ ಕೊಡ್ಲಿ ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ಕೊಲೀಗ್
ಇರೋದು ಒಂದೇ ಮೈಕ್ ಅಲ್ಲ, ದೂರ ಹಿಡಿಲ್ಲ, ನಾಳೆ ಶೂಟಿಂಗ್ ಮಾಡಕ್ಕಾಗಲ್ಲ. ಆಮೇಲೆ ಮೆತ್ತಗಳಲ್ಲಿ ಅಲ್ಲಿ ನಮ್ಗೆ ಹೋಗಿದ್ದಾರೆ ಚಾನಲ್ ಸೌಂಡ್ ಬರ್ತದೆ. ಹಲೋ ನಮಸ್ತೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನನಗೆ ಇಲ್ಲಿ ಸಂಕಟ ಆಗ್ತಾ ಇದೆ. ನಿಮ್ಮ ಅಳುನ ಕೇಳಿ ಇನ್ನು ನನ್ನ ಕೊಲಿಗೆ ಅಲ್ಲೇ ಇದ್ದಾರೆ, ಅವ್ರಿಗೆ ಎಷ್ಟು ನೋವಾಗ್ತಿರಬೇಡ. ಹೇಳಿ, ಹೇಗ್ ಸತ್ರು ನಿಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ? ನಿಮ್ಮ ಹೆಸರೇನು? ಬೋರವ್ರೆ, ನಿಮ್ ಬಸ್ ಅಲ್ಲಿ ಎಷ್ಟು ಜನ ಹೋಯ್ತಿದ್ರು? ಅಲ್ಲ, ಮುಖ ಒಂಚೂರು ಚೆನ್ನಾಗ್ ಕಾಣಿಸ್ತಿರೋ, ಟಚ್ ಅಪ್ ಮಾಡ ಅವ್ನಿಗೆ. ಮೇಕಪ್ ತಂದಿದ್ದೇನ? ಮೇಕಪ್ ಮಾಡ್ಕೊಬರಕ್ಕಾಗಲ್ಲ ನಿನಗೆ? ಸ್ವಲ್ಪ ಲೈಟ್ ಇರೋ ಕಡೆ ನಿಲ್ಸೋ ಅವ್ನ. ಇಲ್ಲಿ ತಲೆ ಎತ್ತಿಲ್ಲ ಸೂರ್ಯನ ಕಡೆ. ಸರಿನಾ? ಕಾಣ್ತದ? ಚೆನ್ನಾಗ್ ಕಾಣಿಸ್ತಾವ್ನ ಈಗ. ಈಗಳ ಕೇಳ ಕೆಳಗೆ ನೋಡ್ಬಿಡ, ಮೇಲ್ ನೋಡ್ಕೊಂಡು ಅಲ್ಲಿ ಬೆಳಕಲ್ಲಿ ಕ್ಯಾಮ್ರಾಗಿದೆ ಬರ್ತಾ. ಹೇಳಿ, ನಿಮ್ಮ ಚಿಕ್ಕಪ್ಪ ಅವರು ಯಾವ ರೀತಿಯಾಗಿ ಮರಣವನ್ನ ಹೊಂದಿದ್ರು? ಬಸ್ ಹೋಯ್ತಿತ್ತು ಬಸ್ ಯಾವ್ದೋ ಗುಂಡಿಗೆ ಸಿಗಾಕೊಂಡು ಚಕ್ರ ಕಳ್ಕೊಂಡು ಹಂಗೆ ದಬಾಕಬಿಟ್ಟು ಚಿಕ್ಕಪ್ಪ ಬಿಟ್ರು. ನೋಡಿ ಎಂತ ದುರಂತ ಆಗಿದೆ ನಮ್ಮ ಸರ್ಕಾರದವ್ರು ಮಾಡ್ತಕ್ಕಂತ ಅನಾಚಾರದ ಕೆಲಸದಿಂದ. ಎಂತ ದುರಂತ ಆಗಿದೆ ನೋಡಿ. ಕೊಲೆ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಪ್ಪ, ನೀನ್ ಮಾತಾಡ್ಬೇಡ, ಸಾಕು. ನಾನು ಅವನ ಹತ್ರ ಮಾತಾಡ್ಕೊಂತೀನಿ ನೇರವಾಗಿ. ನೀನ್ ಮಾತಾಡ್ಬೇಡ ನೀನು. ಹೇಳಿ, ಅವ್ರ ಹೆಸರು? ತಲೆ ಅಲ್ಲಿ ಮೇಲ್ ನೋಡ್ಕೊಂಬ, ಸೂರ್ಯನ ಬೆಳಕು ಬರ್ಬೇಕು. ಅವರ ಹೆಸರು? ರಾಜಣ್ಣ ಅವರೇ. ನಿಮ್ಮ ಚಿಕ್ಕಪ್ಪ ಅವರು ಹತ್ತಿರ್ತಕ್ಕಂಥ ಬಸ್ಸಿನ ಕಲರ್ ಏನಾದ್ರು ಗೊತ್ತಾ ನಿಮ್ಗೆ? ನಮ್ಮೂರ್ ಬರೋದು ಒಂದೇ ಬಸ್, ಕೆಂಪು. ಅದು ಅಲ್ಲ, ಬಸ್ ಊರಿಗೆಲ್ಲ ಬರೋದಲ್ಲ. ನೀನ್ ಮಾತಾಡ್ಬೇಡ, ಬೇಡ. ಈಗ ಕೆಂಪು ಬಸ್ಸು ಅಂತ ಹೇಳ್ತಾ ಇದ್ದೀರಾ ರಾಜಣ್ಣವ್ರೆ, ಆ ಬಸ್ಸಿನಲ್ಲಿ ಎಷ್ಟು ಸೀಟ್ಗಳಿದ್ವು ಅಂತಕ್ಕಂಥದ್ದು ಏನಾದ್ರು ಗೊತ್ತಾ? ಮಾಹಿತಿ ಇದೆ ನಿಮ್ಗೆ? ನಾನ್ ನೋಡೇ ಇಲ್ಲ. ಬರಕ್ಕಾಗಲ್ವಾ? ನಾವು ನೋಡೋಣ ಅಲ್ಲಿ ಮೇಲೆ. ಒಂದ್ ನಿಮಿಷ ಇರ್ಲ. ಮಾತ್ರ ತಗೊಳತ್ತಾನೆ ಕಾಸೆ ನಿಮ್ಮ ಅಪ್ಪಕೊಟ್ಟನಲ್ಲಿ. ಲೈವ್ ಈಗ ಅವರು ಬಂದಿರತಕ್ಕಂತ ಬಸ್ನಲ್ಲಿ ಯಾವ ಸೀಟಿನಲ್ಲಿ ಕೂತಿದ್ರು, ಎಷ್ಟನೇ ಸೀಟಲ್ಲಿ ಕೂತಿರೋ ಅನ್ನತಕ್ಕಂಥದ್ದು ಏನಾದ್ರು ಗೊತ್ತಾ? ಅಲ್ಲಿ ಅವ್ರ ಜೊತೆಲಿ ಹೋದವ್ರು ಹೇಳಿದವ್ರು ಹೆಂಗ್ ಹೇಳಿದ್ರು ಅಂದ್ರೆ ಅವ್ರು 3ನೇ ಸೀಟಲ್ಲಿ ಕೂತಿದ್ರಂತೆ ಓಹೋ ಅಂತ ಸರಿಯಾಗಿ ಕೇಳ್ಕೊಳಕ್ಕಾಗಲ್ವಾ? ಅವ್ರು ಹೆಂಗೆ ಹೇಳಿದ್ದು ಹೊಡಿತೀರಿ ನೋಡಿ. ಸರಿ, ಈಗ ಕೊಲಿಗವ್ರೆ, ನಿಮ್ಮ ಚಿಕ್ಕಪ್ಪನವ್ರಿಗೆ ಮದುವೆ ಆಗಿತ್ತಾ? ಆಗಿತ್ತು ನಿಮ್ಮ ಅಪ್ಪನಿಗೆ ಮದುವೆ ಆಗಿದೆಯಾ? ಆಗಿದೆ ನಮ್ಮ ಅಪ್ಪನಿಗೆ ಮದುವೆ ಆಗಿದೆ. ಯಾಕೆ ಸರ್ ಇಂಥ ಪ್ರಶ್ನೆ ಕೇಳಿದ್ರೆ? ನಮ್ಮ ಅಪ್ಪನ ಮದುವೆ ಆಗಿದೆ, ನಾನು ಹೆಂಗ್ ಹುಟ್ಟಾನು? ಓ, ಅದು ನಿಜ. ಸರಿ, ನಿಮ್ಮ ಚಿಕ್ಕಪ್ಪ ಅವ್ರಿಗೆ ಎಷ್ಟು ಜನ ಹೆಂಡತಿಯರು? ಇಬ್ರಿದ್ರು ನಮ್ ಚಿಕ್ಕಮ್ಮ ಮತ್ತೆ ಇನ್ನೊಬ್ರು ಸರಿ, ನಿಮ್ಮ ಚಿಕ್ಕಮ್ಮ ಅವ್ರಿಗೆ ಎಷ್ಟು ಜನ ಗಂಡಂದಿರು? ಅಯ್ಯೋ, ಚಿಕ್ಕಮ್ಮನಿಗೆ ಎಷ್ಟು ಜನ ಗಂಡಂದಿರು ಕೇಳಿಸ್ತಿಲ್ಲ? ಏನ್ ತಿಳ್ಕೊಂಡಿದ್ರಲ್ಲ ಕೆಂಚ ನಾಗ ಬೈಲಿ ನಮ್ ಚಿಕ್ಕಮ್ಮನಿಗೆ ಎಷ್ಟು ಜನ ಗಂಡಂದಿರು ಅಂತ ಕೇಳ್ತಾರೆ. ನೋಡಿದ್ರಲ್ಲ, ಇವತ್ತು ನೋಡಿದು ನೀವು ಇಷ್ಟು ತಮಾಷೆಯಾಗಿ ಕಾಣಿರ್ಬೋದು. ಆದ್ರೆ ಸಾಮಾನ್ಯ ಜನರ ಕಷ್ಟಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಚಾನಲ್ ಮೂಲಕ ನಾವು ಅವರಿಗೆ ಪರಿಹಾರನ ಕೊಡಿಸ್ತೀವಿ. ಇನ್ನು ಮಾತಾಡ್ತಿದ್ರೆ ಸ್ಟುಡಿಯೋ ಹತ್ರ ಬಂದು ಬಂದು ಹೊಡೆದ್ರು ಹೊಡಿತಾರೆ. ಹಂಗಾಗಿ ಇವತ್ತು ಈ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಮುಗಿಸುವಂತ ಸಮಯ ಆಯ್ತು. 999 x 7 ಚಾನಲ್ ನೀವೆಲ್ಲರೂ ಯಾವಾಗ್ಲೂ ನೋಡ್ತಾ ಇರಿ, ಸಂತೋಷದಿಂದ ಇರಿ ಅಂತ ಹೇಳ್ತಾ